ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಶ್ರೀ ಮಾರ್ಕಂಡೇಶ್ವರನಿಗೆ ಶಾಸಕ ಬೆಲ್ದಳೆ ಪುಷ್ಪ ನಮನ. ನೇಪಾಳ ಪ್ರವಾಹ ದುರಂತ, ಮೃತರ ಸಂಖ್ಯೆ 165ಕ್ಕೆ ಏರಿಕೆ. ಬರಗಾಲ ಘೋಷಣೆ ವಿಫಲತೆ ಸರಿಪಡಿಸಲು ಒತ್ತಾಯ. ನೇಪಾಳದಲ್ಲಿ ಸಿಲುಕಿದ ಕನ್ನಡಿಗರ ಮಾಹಿತಿ ಕಲೆ ಹಾಕಲಾಗುತ್ತಿದೆ, ಸಚಿವ ಪ್ರಿಯಾಂಕ್ ಖರ್ಗೆ. ಸುದ್ದಿಯ ವಿವರಗಳು. ಗೋರ್ನಳ್ಳಿ ಗ್ರಾಮದ ವ್ಯಾಪ್ತಿಯ ಓಣಿಯಲ್ಲಿ ಪದ್ಮಶಾಲಿ ಸಮಾಜ ಸಮಿತಿ ಹಾಗೂ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಶ್ರೀ ಮಾರ್ಕಂಡೇಶ್ವರ ದೇವಸ್ಥಾನದ ಹೋಮ ಹವನ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾ ಶೈಲೇಂದರ್ ಬೆಲ್ದಳೆ ಭಾಗವಹಿಸಿದರು. ಶಾಸಕರು ಶ್ರೀ ಮಾರ್ಕಂಡೇಶ್ವರ ದೇವರ ದರ್ಶನ ಪಡೆದು ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ಶ್ರೀ ಮಾರ್ಕಂಡೇಶ್ವರ ಸ್ವಾಮಿಯ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ ಹಾಗೂ ನಾಡಿನಾದ್ಯಂತ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸಿದರು. ಕಾರ್ಯಕ್ರಮದಲ್ಲಿ ಪದ್ಮಶಾಲಿ ಸಮಾಜದ ಮುಖಂಡರು, ಸಮಿತಿ ಸದಸ್ಯರು ಹಾಗೂ ಭಕ್ತರು ಭಾಗವಹಿಸಿದರು. ನಾಮಫಲಕವನ್ನ ಅನಾವರಣ ಮಾಡಲಿದ್ದಾರೆ. ಅವರ ಜೊತೆ ಪತ್ರಿಕೋದ್ಯಮದವರು ಸದಾನಂದ್ ಜೋಶಿ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಈ ವೇದಿಕೆ ಮುಖಾಂತರ ಸ್ವಾಗತವನ್ನು ಕೋರಲಾಗ್ತದೆ. मार्कंडेश्वर भगवान की जय, भक्त मार्कंडेश्वर भगवान की जय. ಟಿಬೆಟ್ ಗಡಿಯ ಸಮೀಪ ನೇಪಾಳದ ಭೋಟೆ ಕೋಶಿ ನದಿಯ ತೀರ ಪ್ರದೇಶಗಳಲ್ಲಿ ಹಠಾತ್ ಪ್ರವಾಹ ಹಾಗೂ ಭೂಕುಸಿತ ಸಂಭವಿಸಿ ಮೃತಪಟ್ಟವರ ಸಂಖ್ಯೆ 165ಕ್ಕೆ ಏರಿಕೆಯಾಗಿದ್ದು, 1000ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದು, ಅವರಲ್ಲಿ 300ಕ್ಕೂ ಹೆಚ್ಚು ಭಾರತೀಯರು ಸೇರಿದ್ದಾರೆ. ಅವಶೇಷಗಳ ನಡುವೆ ಸಿಲುಕಿರುವವರಿಗಾಗಿ ರಕ್ಷಣಾ ತಂಡಗಳು ನಿರಂತರ ಶೋಧ ಕಾರ್ಯ ನಡೆಸುತ್ತಿವೆ. ಪರಿಹಾರ ಕಾರ್ಯಗಳಿಗೆ ಭಾರತವು 10 ಟನ್ ಮಾನವೀಯ ನೆರವು ಹಾಗೂ ಅಗತ್ಯ ಔಷಧಿಗಳನ್ನು ಕಳುಹಿಸಿದ್ದು, ಅಮೆರಿಕ $5 ಲಕ್ಷ ತುರ್ತು ನೆರವು ಘೋಷಿಸಿದೆ. ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಪ್ರವಾಹದಿಂದ ಬಾಧಿತರಾದ ಭಾರತೀಯರ ನೆರವು ಮತ್ತು ಮಾಹಿತಿಗಾಗಿ ತುರ್ತು ಸಹಾಯವಾಣಿ ಸಂಖ್ಯೆಗಳನ್ನು ಪ್ರಕಟಿಸಿದೆ. ನೆರೆಯ ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಿಂದ ಗಂಡಕ್ ನದಿ ಜಲನಯನ ಪ್ರದೇಶದ ಹಲವು ಜಿಲ್ಲೆಗಳಲ್ಲಿ ಹಾನಿ ಉಂಟಾದ ಹಿನ್ನೆಲೆಯಲ್ಲಿ ಬಿಹಾರ ಮತ್ತು ಉತ್ತರ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಯಿತು. ಅಪಾಯದಲ್ಲಿರುವ ಪ್ರದೇಶಗಳಿಂದ ಜನರನ್ನು ಸ್ಥಳಾಂತರಿಸುವುದು ಸೇರಿದಂತೆ ತುರ್ತು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅಧಿಕಾರಿಗಳು ಕೈಗೊಂಡರು. ಟಿಬೆಟ್ ಗಡಿಯಲ್ಲಿರುವ ನೇಪಾಳದ ಪ್ರದೇಶದಲ್ಲಿ ಭೀಕರ ಹಠಾತ್ ಪ್ರವಾಹ ಸಂಭವಿಸಿದ ಬಳಿಕ 300ಕ್ಕೂ ಹೆಚ್ಚು ಭಾರತೀಯರು ನಾಪತ್ತೆಯಾಗಿದ್ದಾರೆ ಎಂದು ನೇಪಾಳದ ವಿದೇಶಾಂಗ ಸಚಿವ ಶಿಶಿರ್ ಖಾನಲ್ ತಿಳಿಸಿದ್ದಾರೆ. पुरै त्रिशुली लाइभ यो चाहिँ है गाइस, यस्तो लाइभ छ. ओहो, पुरा ड्याम फुटेर आयो यार. पुरा चाइनाको ड्याम फुटेर आएर रहेछ. आमामामामामा ल, यहाँ हामीले अब ओहो यार, यो पुरै ड्याम फुटेर आएको. यो घर गयो यो. ल ल, त्रिशुली बजारै गयो यार. ल गयो यार. ओ सिलास यता आऊ, यता आमामामा यार, बजारै गयो यार. यहाँ नबसौँ ल, अलि टाढा बसौँ, टाढा. यो पुरै ल, घरहरू जम्मै गयो. ल घरहरू जम्मै गयो. यो पुरै आमामा ड्याम यार.
बोर्ड है और से बोरे है तो ಬರಪೀಡಿತ ಜಿಲ್ಲೆಯಾಗಿದ್ದರೂ ಜಿಲ್ಲೆಯನ್ನು ಬರಗಾಲ ಪೀಡಿತ ಎಂದು ಘೋಷಿಸುವಲ್ಲಿ ಆಗಿರುವ ವಿಫಲತೆಯನ್ನು ಸರಿಪಡಿಸಿ ಜಿಲ್ಲೆಯ ನೈಜ ಬರಪೀಡಿತ ತಾಲೂಕುಗಳನ್ನು ಪುನಃ ಬರಗಾಲ ಪೀಡಿತ ತಾಲೂಕುಗಳೆಂದು ಘೋಷಿಸಿ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಗೋಪಾಲ್ ಎಂಪಿ ಅವರು ಸರ್ಕಾರ ಹಾಗೂ ಜನಪ್ರತಿನಿಧಿಗಳಿಗೆ ಆಗ್ರಹಿಸಿದ್ದಾರೆ. ಬರದ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸುವುದು, ಅಧಿಕಾರಿಗಳಿಂದ ವರದಿ ಪಡೆದು ಸರ್ಕಾರದ ಗಮನ ಸೆಳೆಯುವುದು ಹಾಗೂ ಅಗತ್ಯ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುವುದು ಜನಪ್ರತಿನಿಧಿಗಳ ಜವಾಬ್ದಾರಿಯಾಗಿದೆ. ರೈತರು ಸಂಕಷ್ಟದಲ್ಲಿರುವ ಈ ಸಂದರ್ಭದಲ್ಲಿ ಜಿಲ್ಲೆಯ ನೈಜ ಪರಿಸ್ಥಿತಿಯನ್ನು ಪರಿಗಣಿಸಿ ಬರಗಾಲ ಘೋಷಣೆಯಲ್ಲಿ ಕೈತಪ್ಪಿರುವ ತಾಲೂಕುಗಳನ್ನು ಮರುಪರಿಶೀಲಿಸಿ ಬರಪೀಡಿತ ತಾಲೂಕುಗಳೆಂದು ಘೋಷಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ರೈತರಿಗೆ ಧೈರ್ಯ ತುಂಬಿ ಸೂಕ್ತ ಪರಿಹಾರ ಮತ್ತು ನ್ಯಾಯ ದೊರೆಯುವಂತೆ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ಹಾಗೂ ನಾಯಕರು ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ನಮಸ್ಕಾರ, ನಾನು ಗೋಪಾಲ್ ಎಂಪಿ ಅಂತೇಳಿ. ಇವತ್ತು ಕಲಬುರಗಿ ಜಿಲ್ಲೆಯ ಸಮಸ್ತ ರೈತರ ಪರವಾಗಿ ಇವತ್ತು ನಾವು ಹೇಳುವಂಥ ವಿಷಯ ತಾವು ನೋಡ್ತಿರ್ಬೋದು. ಕಲಬುರಗಿ ಜಿಲ್ಲೆ ಇವತ್ತು ಚಿಂಚೋಳಿ ತಾಲೂಕಿನ ಅನೇಕ ಭಾಗಗಳಲ್ಲಿ ಇವತ್ತು ಮಳೆ ಇಲ್ಲದೆ ರೈತರು ಯಾರು ಕೂಡ ಬಿತ್ತನೆ ಮಾಡಿಲ್ಲ, ದನ ಕುರಿ ಮೇಕೆಗಳು ಕೂಡ ಮೇವಿಲ್ಲ. ಇಂಥ ವಾತಾವರಣ, ಬರಗಾಲ ಘೋಷಣೆ ಸರ್ಕಾರ ಪಟ್ಟಿಯಲ್ಲಿ ಕೈಬಿಟ್ಟಿದ್ದು ಬಹಳ ಖೇದಕರ ಮತ್ತು ನೋವಿನ ಸಂಗತಿಯಾಗಿದ್ದು, ಇದು ಕೈತಪ್ಪಾಗ್ಯದೋ ಅಥವಾ ಯಾವ ಒಂದು ಎಡವಟ್ಟಿನಿಂದ ಆಗ್ಯದೋ, ಇವತ್ತು ನಮಗಂತೂ ಬರಗಾಲ ಘೋಷಣೆ ಆಗಿದೆ. ಇಡೀ ಜಿಲ್ಲೆಗೆ ಜನರಿಗೆ ರೈತರಿಗೆ ಒಂದು ಆತಂಕ ಮನೆ ಮಾಡಿದ್ದು, ಆತಂಕಕ್ಕೆ ರೈತರು ಒಳಗಾಗಿದ್ದು. ಇವತ್ತು ನಾವು ಭಾಳ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ನಮ್ಮ ನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀಯುತ ಪ್ರಿಯಾಂಕ ಖರ್ಗೆ ಸಾಹೇಬರು ಮತ್ತು ವೈದ್ಯಕೀಯ ಸಚಿವರಾದಂಥ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಮತ್ತು ನೀರಾವರಿ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಕೂಡ ನಮ್ಮ ಭಾಗದ ಪ್ರಭಾವಿ ನಾಯಕರುಗಳು 3 ಜನ ಅಂಥ ನಾಯಕರಿರುವಂಥ ಕ್ಷೇತ್ರ ಇವತ್ತು ಏನು ಬರಗಾಲ ಘೋಷಣೆ ಪಟ್ಟಿಯಲ್ಲಿ ಕೈಬಿಟ್ಟಿದ್ದು ಇಡೀ ಜಿಲ್ಲೆಯ ಜನ ಇವತ್ತು ಆತಂಕಕ್ಕೆ ಒಳಗಾಗಿದ್ದಾರೆ. ಬಟ್ ನಾವು ಇವತ್ತು ಖಂಡಿತವಾಗಲೂ ನಿಮ್ಮ ಮೇಲೆ ವಿಶ್ವಾಸವಿದೆ ಸರ್, ತಮ್ಮ ಮೇಲೆ ಗೌರವವಿದೆ. ಈ ರೈತರ ಪರವಾಗಿ ಮತ್ತು ತಾವು ಕೂಡ ಅಧಿಕಾರಿಗಳನ್ನು ಕೂಡಿಸಿ ಖಂಡಿತವಾಗಲೂ ಬರಗಾಲ ಘೋಷಣೆ ಕಲಬುರಗಿ ಜಿಲ್ಲೆ ಪಟ್ಟಿಯಲ್ಲಿ ಬರುವ ಹಂಗೆ ಕಾರ್ಯ ಮಾಡಿ ರೈತರಿಗೆ ನ್ಯಾಯ ಕೊಡ್ತೀರಂಥೇಳಿ ತಮ್ಮ ಮೇಲೆ ಅಪಾರವಾದಂಥ ನಂಬಿಕೆನಿಟ್ಟುಕೊಂಡು ಇವತ್ತು ನಾವೇನು ಕಲಬುರಗಿ ಜಿಲ್ಲೆಯ ಇವತ್ತು ಅನೇಕ ಆಳಂದಿನಲ್ಲಿ, ಅಫ್ಜಲ್ಪುರದಲ್ಲಿ ಕೆರೆಗಳು ಬತ್ತಿ ಹೋಗಿವೆ, ಅನೇಕ ಭಾಗದಲ್ಲಿ ಕುರಿಗಳಿಗೆ ಕುಡಿಯೋಕ್ಕೆ ನೀರಿಲ್ಲ. ಇಂಥ ವಾತಾವರಣ ನಮ್ಮ ಜಿಲ್ಲೆಯಲ್ಲಿದೆ. ಅದಕ್ಕಾಗಿ ಇದು ಯಾವ ಕಾರಣಾಂತರಗಳಿಂದ ಪಟ್ಟಿಯಲ್ಲಿ ಕೈಬಿಟ್ಟಿದ್ದೋ ನಮಗೂ ಇವತ್ತು ತಿಳಿಯದಂಥ ವಾತಾವರಣ ನಮ್ಮ ಜಿಲ್ಲೆಯಲ್ಲಾಗಿದ್ದು, ಅದಕ್ಕಾಗಿ ರೈತರಿಗೆ ಧೈರ್ಯ ತುಂಬುವಂಥ ಕಾರ್ಯಕ್ಕೆ ತ್ವರಿತವಾಗಿ ಇದನ್ನು ಸರಿಪಡಿಸಿ ಖಂಡಿತವಾಗಲೂ ನಿಮ್ಮ ಮೇಲೆ ತುಂಬ ಭರವಸೆ ಇದೆ, ನಂಬಿಕೆ ಇದೆ, ಆ ವಿಶ್ವಾಸವಿದೆ. ನೀವು ನಮ್ಮ ಜಿಲ್ಲೆಯನ್ನು ಬರಗಾಲ ಘೋಷಣೆ ಮಾಡ್ತೀರಿ ಅಂಥೇಳಿ ಈ ಮಾಧ್ಯಮದ ಮುಖಾಂತರ ನಾನು ಸಮಸ್ತ ಕಲಬುರಗಿ ಜಿಲ್ಲೆಯ ಜನತೆ ವತಿಯಿಂದ, ರೈತರ ವತಿಯಿಂದ ತಮ್ಮೆಲ್ಲರಲ್ಲಿ ಕೈ ಮುಗಿದು ವಿನಂತಿಸ್ಕೊಳ್ತೇನೆ. ನಮ್ಮ ಜಿಲ್ಲೆ ಬರಗಾಲ ಘೋಷಣೆ ಮಾಡ್ತೀರಿ, ನಮ್ಮ ರೈತರಿಗೆ ನ್ಯಾಯ ಕೊಡ್ತೀರಿ ಅಂತೇಳಿ ನಂಬಿರುತ್ತೇನೆ. ಗೋಪಾಲ್ ಎಂಪಿ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಹಠಾತ್ ಪ್ರವಾಹದ ಬಳಿಕ ಸುಮಾರು 130ರಿಂದ 140 ಭಾರತೀಯರು ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದ್ದು, ಈ ಸಂಖ್ಯೆ ಇನ್ನೂ ಖಚಿತವಾಗಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ನೇಪಾಳದಲ್ಲಿ ಸಿಲುಕಿರುವ ಕರ್ನಾಟಕದವರ ಕುರಿತು ಹೆಚ್ಚಿನ ನಿಖರ ಮಾಹಿತಿ ಪಡೆಯಲು ರಾಜ್ಯ ಸರ್ಕಾರವು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಎಂಇಎ ರೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ ಎಂದು ಅವರು ಹೇಳಿದರು. ಸದ್ಯದ ಮಾಹಿತಿಯ ಪ್ರಕಾರ ನೇಪಾಳದ ಪ್ರವಾಹದಲ್ಲಿ ಸುಮಾರು 130ರಿಂದ 140 ಭಾರತೀಯರು ನಾಪತ್ತೆಯಾಗಿದ್ದಾರೆ. ಆದರೆ ಈ ಸಂಖ್ಯೆ ಇನ್ನೂ ಖಚಿತಪಡಿಸಬೇಕಿದೆ. ಸರ್ಕಾರವು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದೊಂದಿಗೆ ಸಂಪರ್ಕದಲ್ಲಿದೆ. ಕಲಬುರಗಿಯ ಇಬ್ಬರು ನೇಪಾಳದಲ್ಲಿ ಸಿಲುಕಿರುವುದು ದೃಢಪಟ್ಟಿದ್ದು, ಇನ್ನು ಯಾರಾದರೂ ಅಲ್ಲಿ ಸಿಲುಕಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಲು ಪ್ರಯತ್ನಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ನೇಪಾಳದಲ್ಲಿ ಸಿಲುಕಿರುವ ತಮ್ಮ ಕುಟುಂಬದವರು ಅಥವಾ ಸಂಬಂಧಿಕರ ಕುರಿತು ಯಾವುದೇ ಮಾಹಿತಿ ಇದ್ದರೆ ಅವರ ವಿವರಗಳನ್ನು ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ನೀಡುವಂತೆ ಅವರು ಮನವಿ ಮಾಡಿದ್ದಾರೆ.
ನಮ್ಮ ಜನರ ಅನುಕೂಲಕ್ಕಾಗಿ ಸಚಿವಾಲಯವು 3 ದೂರವಾಣಿ ಸಂಖ್ಯೆಗಳನ್ನು ನೀಡಿದ್ದು ಅವು ವಾಟ್ಸ್ಆಪ್ನಲ್ಲಿಯೂ ಲಭ್ಯವಿವೆ ಎಂದು ಪ್ರಿಯಾಂಕ್ ಖರ್ಗೆ ಹೇಳಿದರು. Now, as of now, close to around 130 to 140 Indians have gone missing in the floods of Nepal. But these figures are yet to be ascertained. The government is in touch with MEA, and the MEA has issued 3 numbers which are also available on WhatsApp for the benefit of our people. As of now, we are also not sure of how many people from Karnataka are stuck in Nepal. Belagavi, we are getting reports that some people are there, but it is not ascertained. Kalburgi, 2 people from Chincholi are stuck in the Nepal floods, and that has been reported to our SPs. And I urge through the media that if there is any information that you have about our people from our state missing in Nepal, please get in touch with the local police station as soon as possible, or at least the district SP. And if you inform us, we will ensure that the right communication channels will be opened for their relatives and friends. ಭೀಕರ ಪ್ರವಾಹ ಮತ್ತು ಸರಣಿ ಭೂಕುಸಿತದಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ನೆರೆ ರಾಷ್ಟ್ರ ನೇಪಾಳಕ್ಕೆ ಭಾರತ ನೆರವು ನೀಡುತ್ತಿದ್ದು ವಿಪತ್ತು ಪರಿಹಾರ ಸಾಮಗ್ರಿಗಳನ್ನು ಹೊತ್ತ 2ನೇ ವಿಮಾನವನ್ನು ರವಾನಿಸಿದೆ. ಭಾರತೀಯ ವಾಯುಪಡೆಯ ಮಿಲಿಟರಿ ಸಾರಿಗೆ ವಿಮಾನದ ಮೂಲಕ ಒಟ್ಟು 37.5 ಟನ್ ತೂಕದ ಮಾನವೀಯ ನೆರವು, ವಿಪತ್ತು ಪರಿಹಾರ, HADR ಸಾಮಗ್ರಿಗಳು, ತುರ್ತು ಔಷಧಿಗಳು ಹಾಗೂ ಸಿದ್ಧಪಡಿಸಿದ ಆಹಾರ ಪೊಟ್ಟಣಗಳನ್ನು ಕಳುಹಿಸಿಕೊಡಲಾಗಿದೆ. ನೇಪಾಳ ಟಿಬೆಟ್ ಗಡಿ ಭಾಗದಲ್ಲಿ ಉಂಟಾದ ಹಠಾತ್ ಜಲಪ್ರಳಯಕ್ಕೆ ಕನಿಷ್ಠ ಈವರೆಗೂ 165ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದು 100 ಜನ ನಾಪತ್ತೆಯಾಗಿದ್ದಾರೆ. ಪರಿಸ್ಥಿತಿ ತೀವ್ರ ವಿಕೋಪಕ್ಕೆ ತಿರುಗಿರುವ ಹಿನ್ನೆಲೆಯಲ್ಲಿ ಭಾರತವು ನೆರವಿನ ಹಸ್ತ ಚಾಚಿದೆ. ನೆರೆಪೀಡಿತ ನೇಪಾಳಕ್ಕೆ ಭಾರತವು ಇಂದು ಗುರುವಾರ 2ನೇ ಹಂತದ ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸಿದೆ. 37.5 ಟನ್ಗಳಷ್ಟು ಮಾನವೀಯ ನೆರವು, ಔಷಧಿಗಳು ಹಾಗೂ ಆಹಾರ ಪೊಟ್ಟಣಗಳನ್ನು ಹೊತ್ತ ಭಾರತೀಯ ಸೇನೆಯ ವಿಮಾನ ನೇಪಾಳದತ್ತ ಪ್ರಯಾಣ ಬೆಳೆಸಿದೆ. ಈ ಕುರಿತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಬುಧವಾರ 10 ಟನ್ಗಳಷ್ಟು ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ HADR ಸಾಮಗ್ರಿಗಳನ್ನು ಕಳುಹಿಸಿದ ಬಳಿಕ ಇದೀಗ 2ನೇ ವಿಮಾನ ಹೊರಟಿದೆ ಎಂದು ಅವರು ತಿಳಿಸಿದ್ದಾರೆ. ಈದ್ ಮಿಲಾದ್ ಮೆರವಣಿಗೆ ವೇಳೆ 2 ಗುಂಪುಗಳ ನಡುವೆ ಘರ್ಷಣೆ ಸಂಭವಿಸಿದ ಹಿನ್ನೆಲೆಯಲ್ಲಿ ಬಸವನಗುಡಿಯ ಕೆಆರ್ ರಸ್ತೆಯಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಪ್ರಕರಣ ಸಂಬಂಧ ಪೊಲೀಸರು 8 ಮಂದಿಯನ್ನು ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ. 2ನೇ ಮುಖ್ಯ ರಸ್ತೆ ಸಮೀಪ ಕೆಆರ್ ರಸ್ತೆಯಲ್ಲಿ ಈದ್ ಮಿಲಾದ್ ಮೆರವಣಿಗೆ ಸಾಗುತ್ತಿತ್ತು. ಇದೇ ಪ್ರದೇಶದಲ್ಲಿ ಹಿಂದೂ ಕಾರ್ಯಕರ್ತ ಪುನೀತ್ ಕೆರಹಳ್ಳಿ ಅವರ ಕಚೇರಿಯೂ ಇದೆ. ಘೋಷಣೆಗಳ ವಿಚಾರಕ್ಕೆ 2 ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದು ಬಳಿಕ ಘರ್ಷಣೆ ನಡೆದಿದೆ ಎನ್ನಲಾಗಿದೆ.
ಘರ್ಷಣೆಯಲ್ಲಿ ಮುರಳಿ ಎಂಬ ವ್ಯಕ್ತಿಯ ತಲೆಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಸಂಬಂಧ ದಕ್ಷಿಣ ವಿಭಾಗದ ಉಪ ಪೊಲೀಸ್ ಆಯುಕ್ತ ಕೆ ವಾಂಶಿ ಕೃಷ್ಣ ಅವರು ಮಾತನಾಡಿದ್ದು, ಘರ್ಷಣೆ ನಡೆದಿರುವ ಬಗ್ಗೆ ಮಾಹಿತಿ ಲಭಿಸಿತ್ತು. ತಕ್ಷಣವೇ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದು ಪೊಲೀಸ್ ಸಿಬ್ಬಂದಿಯು ಸ್ಥಳದಲ್ಲಿದ್ದರು. ಘಟನೆಯ ಕುರಿತು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಏನಾಯ್ತು ಸರ್? ಈದ್ ಮಿಲಾದ್ ಪ್ರೊಸೆಷನ್ನು ಕುಮಾರಸ್ವಾಮಿ ಲೇಔಟ್ ಗೌನಂಕುಂಟೆ ಎಲ್ಲ ಸೇರಿಕೊಂಡು ನಮ್ಮ ಆರ್.ಎಂ. ನಗರ ಬಡ್ಚನ್ ಲಿಮಿಟ್ಸಿಂದ ಬಂದು ಈ ಎನ್.ಆರ್. ರೋಡ್ ಮುಖಾಂತರ ಟುವರ್ಡ್ಸ್ ವೈಎನ್ಸಿ ಹೋಗ್ತಾ ಇತ್ತು. ಸೊ ಅಟ್ ಅರೌಂಡ್ 3:45-4 ಮಧ್ಯದಲ್ಲಿ ನಮಗೆ 112 ಕರೆ ಬಂತು. ಸೊ ಇಲ್ಲಿ ಗಲಾಟೆ ಆಗ್ತಾಯಿದೆ, ಕೆಲವರು ಕಾರ್ಯಕರ್ತರು ರೋಡ್ ಬ್ಲಾಕ್ ಮಾಡಿದ್ದಾರೆ ಅಂತೇಳಿ. ಸೊ ಅಲ್ಲಿಗೆ ಎಲ್ಲ ಸೀನಿಯರ್ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ. ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಕೂಡ ಇದ್ದರು. ಒಂದು ಈಗ CCTVs ನಾವು ಚೆಕ್ ಮಾಡ್ತಾ ಇದ್ದೀವಿ. ಸೊ ಘಟನೆ ಏನಾಗಿದೆ ಅನ್ನೋದು ಇನ್ನೂ ಕ್ಲಾರಿಟಿ ಬಂದಿರಲಿಲ್ಲ. ಕಂಪ್ಲೇಂಟ್ಸು ಎರಡು ಕಡೆಯಿಂದ ಬರ್ತಾ ಇದ್ದೀವಿ. ಸೊ ಅವರು ಈ ಮೆರವಣಿಗೆ ಬರ್ತಾ ಇತ್ತು, ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ, ಮತ್ತು ಇಬ್ಬರ ನಡುವೆ ಗಲಾಟೆ ಆಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ. ಒಬ್ಬರಿಗೆ ಇಂಜುರಿ ಆಗಿದೆ, ಇಂಜುರಿ ಆಗಿದೆ. ಅವ್ರಿಗೆ ಆಲ್ರೆಡಿ ಹಾಸ್ಪಿಟಲ್ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಿದ್ದೀವಿ. ಸೀನಿಯರ್ ಆಫೀಸರ್ಸ್ ಎಲ್ಲ ಬೇಸಿಕ್ಲಿ ಆಗಲಿ ನಾನು ಕೂಡ ಇಮಿಡಿಯೇಟ್ ಆಗಿ ಬಂದಿದ್ವಿ, ಎಲ್ಲ ಕ್ಲಿಯರ್ ಮಾಡಿದ್ವಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ. ವಂದನೆಗಳು.